3, 2, 1, now. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಇದರ ಹೆಸರು DRDO. ಇದು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಒಂದು ಪರೀಕ್ಷಾರ್ಥ ಉಡಾವಣೆಯನ್ನು ಯಶಸ್ವಿಯಾಗಿಸಿದೆ. ಅದು ಯಾವುದು ಅಂತ ಅಂದರೆ ಹೈಪರ್ಸಾನಿಕ್ ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆ. ಇದು ಇದೀಗ ಸಕ್ಸಸ್ ಆಗಿದೆ. ಏನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ತಮ್ಮ ಎಕ್ಸ್ ಪೋಸ್ಟ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಾಧನೆಯ ಬಗ್ಗೆ ಬಹಳ ಹೆಮ್ಮೆ ಪಟ್ಟಿದ್ದು ಅದರ ಕುರಿತು ಪೋಸ್ಟ್ ಮಾಡಿದ್ದಾರೆ. ಹಾಗೆ ಒಡಿಶಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ದೀರ್ಘ ವ್ಯಾಪ್ತಿಯ ಹೈಪರ್ಸಾನಿಕ್ ಕ್ಷಿಪಣಿಯ ಹಾರಾಟದ ಪ್ರಯೋಗವನ್ನ ಯಶಸ್ವಿಯಾಗಿ ನಡೆಸುವ ಮೂಲಕ ಭಾರತ ಪ್ರಮುಖ ಮೈಲಿಗಲ್ಲನ್ನ ಸಾಧಿಸಿದೆ ಅಂತ ಹೇಳಿದೆ. ಇನ್ನು ಇದು ದೇಶದ ಪಾಲಿಗೆ ಐತಿಹಾಸಿಕ ಕ್ಷಣವಾಗಿದೆ. ಈ ಮಹತ್ವದ ಸಾಧನೆ ನಮ್ಮ ದೇಶವನ್ನ ಒಂದು ದೊಡ್ಡ ನಿರ್ಣಾಯಕ ಮತ್ತು ಸುಧಾರಿತ ಮಿಲಿಟರಿ ತಂತ್ರಜ್ಞಾನಗಳ ಸಾಮರ್ಥ್ಯವನ್ನು ಹೊಂದಿರುವಂತಹ ಕೆಲವು ರಾಷ್ಟ್ರಗಳ ಗುಂಪಿನಲ್ಲಿ ಇರಿಸಿದೆ, ಅಂದ್ರೆ ಎಲೈಟ್ ರಾಷ್ಟ್ರಗಳ ಗುಂಪಿನಲ್ಲಿ ಇರಿಸಿದೆ ಅಂತ ಹೇಳಿದ್ದಾರೆ. ಏನು ಅಧಿಕೃತ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಕ್ಷಿಪಣಿ ಸಶಸ್ತ್ರ ಪಡೆಗಳಿಗೆ 1500 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿಯ ವಿವಿಧ ಪೇಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನ ಹೈದರಾಬಾದ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ಷಿಪಣಿ ಪ್ರಯೋಗಾಲಯಗಳು ಮತ್ತು ಇತರ DRDO ಲ್ಯಾಬ್ಗಳು ಹಾಗೆ ಉದ್ಯಮ ಪಾಲುದಾರರೊಂದಿಗೆ ಒಟ್ಟಾಕೊಂಡು ಈ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಹೈಪರ್ಸಾನಿಕ್ ಕ್ಷಿಪಣಿಗಳ ಬಗ್ಗೆ ಮತ್ತು ಅವು ದೇಶದ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ ಹೇಗೆ ಪಾತ್ರ ವಹಿಸುತ್ತದೆ ಎಂಬುದನ್ನು ನೋಡೋದಾದ್ರೆ, ಹೈಪರ್ಸಾನಿಕ್ ಎಂಬ ಪದ ಶಬ್ದದ ವೇಗಕ್ಕಿಂತ ಕನಿಷ್ಠ 5 ಪಟ್ಟು ವೇಗವನ್ನು ಸೂಚಿಸುತ್ತದೆ. ಇದು ಮ್ಯಾಕ್ 5 ಅಂತಲೂ ಕರೆಯಲಾಗ್ತದೆ. ಇನ್ನು ಸೆಕೆಂಡಿಗೆ ಸುಮಾರು 1 ಮೈಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇಂತಹ ಕ್ಷಿಪಣಿಗಳ ಮತ್ತೊಂದು ಪ್ರಮುಖ ಲಕ್ಷಣ ಅಂತ ಅಂದ್ರೆ ಇದರ ಸ್ಕಿಲ್ಸ್ಗಳು. ಒಂದು ಸೆಟ್ ಕೋರ್ಸ್ ಅಥವಾ ಪಥವನ್ನು ಅನುಸರಿಸುವ ಸ್ಫೋಟಕ ಕ್ಷಿಪಣಿಯಿಂದ ಇವನ್ನ ಪ್ರತ್ಯೇಕಿಸುತ್ತದೆ. 2 ವಿಧದ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಅಂತ ಅಂದ್ರೆ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ HGV ಮತ್ತು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ HGM ಕ್ಷಿಪಣಿಗಳು. ಇನ್ನು HGV ಕ್ಷಿಪಣಿ ಮಾದರಿಯಲ್ಲಿ ಉದ್ದೇಶಿತ ಗುರಿಗೆ ಗ್ಲೈಡ್ ಮಾಡುವ ಮೊದಲು ರಾಕೆಟ್ನಿಂದ ಉಡಾವಣೆ ಆಗ್ತದೆ. ಆದರೆ HCMಗಳು ತಮ್ಮ ಗುರಿಯನ್ನು ಪಡೆದ ನಂತರ ಗಾಳಿಯಲ್ಲಿ ಹಾರಬಲ್ಲ ಅತಿ ವೇಗದ ಎಂಜಿನ್ಗಳು ಅಥವಾ ಸ್ಕ್ರಾಮ್ ಜೆಟ್ಗಳಿಂದ ಅಂದರೆ ಹೈಪರ್ಸಾನಿಕ್ ವೇಗದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಲ್ಲ ಜೆಟ್ ಇಂಜಿನ್ ಪ್ರಕಾರ. ಏನು ರಕ್ಷಣಾ ಸಾಧನ ತಯಾರಕ ಲಾಕ್ಹೀಡ್ ಮಾರ್ಟಿನ್ನ ವೆಬ್ಸೈಟ್ ಪ್ರಕಾರ ಹೈಪರ್ಸಾನಿಕ್ ವ್ಯವಸ್ಥೆಗಳು ರಾಷ್ಟ್ರೀಯ ಭದ್ರತೆಗೆ ಗೇಮ್ ಚೇಂಜರ್ ಆಗಿದೆ.